ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮರೆ. ಇದರಿಂದ ಪಂಚಾಂಗ ವಿಶೇಷ ಆತ್ಮರೆ, ಈ ದಿನ ಶ್ರೀ ಪರಾಭವ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಶುಕ್ಲ ಸಪ್ತಮಿ ಭಾನುವಾರ 21/6/2026. ಇನ್ನು ವಾರ ಬಂದು ಭಾನುವಾರ, ತಿಥಿ ಬಂದು ಸಪ್ತಮಿ 9:54 ರಾತ್ರಿ. ನಕ್ಷತ್ರ ಬಂದು ಪೂರ್ವ ಫಲ್ಗುಣಿ ನಕ್ಷತ್ರ ಬರ್ತಕ್ಕಂಥದ್ದು, ಹಗಲು 2:27 ಇರ್ತಕ್ಕಂಥದ್ದು. ಯೋಗ ಬಂದು ಸಿದ್ಧಿ, ಕರ್ಣ ಬಂದು ಗರ್ಜೆ. ಇನ್ನು ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ನೋಡಿ, ಮೇಷರಾಶಿಯವರಿಗೆ ಇಲ್ಲಿ ಕುಶಲಕರ್ಮಿಗಳಾಗಿರ್ತಾರೆ, ಸೋದ್ಯೋಗಿಗಳಾಗಿರ್ತಾರೆ, ಇಂಜಿನಿಯರ್ಗಳಾಗಿರ್ತಾರೆ, ಸೋದ್ಯೋಗಿಗಳಾಗಿರ್ತಾರೆ. ಇವರಿಗೆಲ್ಲ ಭಾಳ ಶುಭಕರವಾಗಿರ್ತಕ್ಕಂಥ ದಿನ. ಹೈನುಗಾರಿಕೆಯಲ್ಲಿ ಲಾಭ. ಈ ಜವಳಿ ಗಾರ್ಮೆಂಟ್ಸು ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಉತ್ತಮವಾದ ವ್ಯಾಪಾರ ಇರತಕ್ಕಂಥದ್ದು. ನೀವು ಮಹಾಗಣಪತಿಯನ್ನು ಸ್ಮರಿಸಿ. 9 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ವೃಷಭ ರಾಶಿಗೆ ಬಂದಾಗ ಕಾರ್ಯಪ್ರಗತಿ, ನೆಮ್ಮದಿ, ಸ್ವಉದ್ಯೋಗಗಳಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಎಲ್ಲ ರೀತಿಯ ಕೃಷಿಕರಿಗೆ ಯಾವುದೇ ವ್ಯವಸಾಯ ಮಾಡ್ಬೋದು, ನೀರಾವರಿ ಮಾಡ್ಬೋದು, ಮಳೆ ಆಧಾರದ ಮಾಡ್ಬೋದು, ತೋಟಗಾರಿಕೆ ಮಾಡ್ಬೋದು, ಹೂವು ಬೆಳಿಬೋದು, ಹಣ್ಣು ಬೆಳಿಬೋದು, ಯಾವುದೇ ಬೆಳೀತಕ್ಕಂಥ ಎಲ್ಲ ಕೃಷಿಕರಿಗೆ ಇವತ್ತು ಒಳ್ಳೆಯ ಉತ್ತಮವಾದವಾಗಿರ್ತಕ್ಕಂಥ ದಿನ. ಮತ್ತು ಈ ದಿನದ ವಿಶೇಷದಲ್ಲಿ ಈ ಸಾವಯವ ಗೊಬ್ಬರ ಯಾರು ಮಾಡ್ತಾರೆ ಅವರಿಗೆ ಒಳ್ಳೆಯದಾದ ಲಾಭಕರವಾಗಿರ್ತಕ್ಕಂಥದ್ದು. ನೀವು ಗುರುಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಕೌಟುಂಬಿಕ ಭಿನ್ನಾಭಿಪ್ರಾಯಗಳು ಅಂತ್ಯ, ಅಭಿವೃದ್ಧಿ. ತೆಂಗು, ಅಡಿಕೆ, ವೀಳ್ಯದೆಲೆ ಯಾರು ಬೆಳೆದಿರ್ತಾರೆ ಅಂತಹ ಪ್ಲಾಂಟರ್ಸ್ಗೆ ಒಳ್ಳೆಯದಾಗಿರ್ತಕ್ಕಂಥ ಲಾಭದಾಯಕವಾಗಿರ್ತಕ್ಕಂಥ ದಿನ. ಕೃಷಿ ಉಪಕರಣಗಳು, ಕೃಷಿ ಸಲಕರಣೆಗಳು ಮಾರೋರಿಗೆ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ನೀವು ಗೋಪೂಜೆ ಮಾಡಿ. 6 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಇವರಿಗೆಲ್ಲ ಮಂದ ಪ್ರಗತಿ. ಏನು ಮಾಡೋದು, ಸ್ಲಾವ್. ಹಣಕಾಸಿನ ಕೊರತೆ ಬೇರೆ, ಸ್ನೇಹಿತರ ಮಿಲನ ಆಗ್ತಕ್ಕಂಥದ್ದು. ಈರುಳ್ಳಿ, ಆಲೂಗಡ್ಡೆ, ಶುಂಠಿ, ಕ್ಯಾರೆಟು, ಕ್ಯಾಬೇಜು, ಬೀಟ್ರೂಟು ಯಾರು ಬೆಳೆದಿರ್ತಾರೆ ರೈತರು ಅವರಿಗೆಲ್ಲ ಒಳ್ಳೆಯ ಉತ್ತಮವಾದ ಲಾಭದಾಯಕವಾದ ಬೆಲೆ ಸಿಗ್ತಕ್ಕಂಥದ್ದು ಇವತ್ತು. ಅದೇ ರೀತಿಯಲ್ಲಿ ಟೈಲರ್ಸು, ವಸ್ತ್ರ ವಿನ್ಯಾಸಕರಿಗೆ ಒಳ್ಳೆಯ ಬೇಡಿಕೆ ಇರ್ತಕ್ಕಂಥದ್ದು. ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ ದಿಕ್ಕು, ಕೇಸರಿ ಬಣ್ಣ ಅದೃಷ್ಟ ಬಣ್ಣ. ಇನ್ನು ಸಿಂಹರಾಶಿಗೆ ಬಂದಾಗ ಬಂಧುಗಳ ಆಗಮನದಿಂದ ಸಂತಸ, ಮಕ್ಕಳಿಂದ ಶುಭ. ಈ ಕಾಫಿ, ಟೀ, ರಬ್ಬರು, ಅಡಿಕೆ ಪ್ಲಾಂಟ್ಸ್ ಇರ್ತಾರೆ ನೋಡಿ, ಅವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಬುಕ್ಸು, ಬ್ಯಾಗ್ಸು, ಸ್ಟೇಷನರಿ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗುತ್ತೆ. ನೀವು ನಿಮ್ಮ ಗ್ರಾಮ ದೇವತೆಯನ್ನು ಧ್ಯಾನಿಸಿ, ಅಂದರೆ ಊರ ದೇವರ ತರಳಿ ಆ ಊರ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಪೂಜೆ ಮಾಡಿಸ್ಕೊಂಡು ಇವತ್ತು. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಇನ್ನು ಕನ್ಯಾ ರಾಶಿಯವರಿಗೆ ವೃತ್ತಿಪರರಿಗೆ ತೊಡಕು, ಅಂದರೆ ಪ್ರೊಫೆಷನಲ್ಸ್ಗೆ ಇವತ್ತು ತೊಡಕಾಗ್ತಕ್ಕಂಥದ್ದು. ಯಾರು ಮಾಡೋಕ್ಕೆ ಹೋದ್ರೆ ಕೆಲಸ ನಿಧಾನ ಆಗ್ತಕ್ಕಂಥದ್ದು. ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ವಿದ್ಯಾರ್ಥಿಗಳಿಗೆ ಶುಭ. ಸರ್ಕಾರಿ ನೌಕರರಿಗೆ ಲಾಭ. ಅರೆ ಸರ್ಕಾರಿ ನೌಕರರಿಗೆ ಮತ್ತು ಇತರೆ ಕಾರ್ಮಿಕರಿಗೆ, ಈ ಯಂತ್ರಾಗಾರಗಳಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ ಎಲ್ಲ ಒಂದು ಆಶಾದಾಯಕವಾಗಿರ್ತಕ್ಕಂಥ ದಿನ ಇವತ್ತು. ಈ ಬುಕ್ಸು, ಬ್ಯಾಗ್ಸು, ಸ್ಟೇಷನರಿ ಮಾಡ್ತಕ್ಕಂಥ ಅಂಗಡಿಗಳಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸು ಇಟ್ಟಿರ್ತಕ್ಕಂಥವ್ರು ಸಹ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಉನ್ನತ ವ್ಯಾಸಂಗ ಅವರಿಗೆ ಶುಭ ಮಾರ್ಗದರ್ಶನ. ವಿದೇಶದಲ್ಲಿರ್ತಕ್ಕಂಥ ನಿಮ್ಮ ಬಂಧುಗಳಿಂದ ಶುಭ ಸುದ್ದಿ. ಮಳೆ ಆಧಾರಿತ ರೈತರಿಗೆ ಕೃಷಿಯಲ್ಲಿ ತೊಡಕು, ಯಾಕಂದರೆ ಮಳೆ ಹಿಂದೆ ಹೋಗಿರ್ತಕ್ಕಂಥದ್ದು ಅವರಿಗೆ ತೊಡಕಾಗಿರ್ತಕ್ಕಂಥದ್ದು. ಹೂವು, ಹಣ್ಣು, ತರಕಾರಿ ವ್ಯಾಪಾರ ಮಾಡೋರಿಗೆ ಒಳ್ಳೆಯ ಲಾಭ ಇರ್ತಕ್ಕಂಥದ್ದು. ಸೂರ್ಯ ಭಗವಾನನನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಇನ್ನು ವೃಶ್ಚಿಕ ರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯಪ್ರಗತಿ, ಉತ್ತಮ ಹಣಕಾಸಿನ ಒಳಹರಿವು. ಕಟ್ಟಡ ಕಾರ್ಮಿಕರಿಗೆ ಶುಭ. ಕಟ್ಟಡ ಗುತ್ತಿಗೆದಾರರಿಗೆ ಲಾಭ. ಈ ಕಟ್ಟಡ ಸಲಕರಣೆಗಳು, ಈ ವುಡ್ ಮೆಟೀರಿಯಲ್ಸು, ಪ್ಲಂಬಿಂಗ್ ಮೆಟೀರಿಯಲ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿರಿ ಅಥವಾ ಕೇಳಿರಿ, ಇದರಿಂದ ನಿಮಗೆ ಶುಭವಾಗುತ್ತೆ. 9 ಅದೃಷ್ಟ ಸಂಖ್ಯೆ ವಾಯುವ್ಯ, ಅದೃಷ್ಟ ದಿಕ್ಕು, ಹಳದಿ ಬಣ್ಣ ಅದೃಷ್ಟ ಬಣ್ಣ. ಆತ್ಮೀಯರಾದ ಮುಂದಕ್ಕೆ ಬಂದಾಗ ಧನುಸು ರಾಶಿ. ಈ ಧನುಸು ರಾಶಿಯವರಿಗೆ ಮನೆಯಲ್ಲಿ ಶಾಂತ ವಾತಾವರಣ, ಮನೆಯಲ್ಲಿ ನೆಮ್ಮದಿ, ಯತ್ನ ಕಾರ್ಯಗಳಲ್ಲಿ ಜಯ.
ಕುಶಲಕರ್ಮಿಗಳಿಗೆ ಶುಭ, ಸ್ವೋದ್ಯೋಗಿಗಳಿಗೆ ಲಾಭ. ಈ ಕುರಿ, ಕೋಳಿ, ಹಂದಿ, ಮೇಕೆ ಯಾರು ಮೇಯಿಸ್ತಾರೆ ರೈತರು, ಅವರಿಗೆ ಮಾರ್ಕೆಟಬಿಲಿಟಿ ಚೆನ್ನಾಗಿರ್ತಕ್ಕಂಥದ್ದು ಇವತ್ತು. ಈ ಪೂಜಾ ದ್ರವ್ಯ, ಹೋಮ ದ್ರವ್ಯ ಅಂಗಡಿಗಳಿಗೆ ಒಳ್ಳೆಯ ವ್ಯಾಪಾರ. ಮಹಾಗಣಪತಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು, ಎಲೆ ಹಸಿರು, ಅದೃಷ್ಟದ ಬಣ್ಣ. ಇನ್ನು ಮಕರ ರಾಶಿಯವರಿಗೆ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಿಕೆ, ಶುಭ ಹಾಗೂ ಲಾಭ, ಹಣದ ಉತ್ತಮ ಒಳಹರಿವು. ಈ ಮಾವು, ಹಲಸು, ಕಲ್ಲಂಗಡಿ ಬೆಳೆಗಾರರಿಗೆ ವ್ಯಾಪಾರದಲ್ಲಿ ವ್ಯತ್ಯಯವಾಗ್ತಕ್ಕಂಥದ್ದು, ಬೆಲೆ ಇಳಿಕೆ ಆಗಿರೋದ್ರಿಂದ ತೊಂದರೆ ತಿಂತಕ್ಕಂಥದ್ದು. ಈ ಕೃಷಿ ಸಲಕರಣೆ, ರಸಗೊಬ್ಬರ ಮಾರ್ತಕ್ಕಂಥವ್ರುಗಳ ಲಾಭ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಅಂತ ಹೇಳಿ ಗುರು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು, ಬಿಳಿ, ಅದೃಷ್ಟ ಬಣ್ಣ. ಇನ್ನು ಕುಂಭರಾಶಿಗೆ ಬಂದಾಗ ವಿದೇಶದಲ್ಲಿರೋದ್ರಿಂದ ಶುಭ ಸುದ್ದಿ. ನಿಮ್ಮ ಮಕ್ಕಳು ಅಥವಾ ನಿಮ್ಮ ನೆಂಟರಾದ ವಿದೇಶದಲ್ಲಿದ್ದರೆ, ಫಾರಿನಲ್ಲಿದ್ದರೆ ಅವರಿಂದ ನಿಮ್ಗೆ ಒಳ್ಳೆ ಸುದ್ದಿ ಬರ್ತದೆ. ಎಲ್ಲ ರೀತಿಯ ಕಾರ್ಮಿಕರು, ಕೃಷಿ ಕಾರ್ಮಿಕರಾಗಿರ್ಬೋದು, ಕಾರ್ಖಾನೆ ದುಡಿಬೋದು, ಅಥವಾ ಈ ನಗರಸಭೆಗಳಲ್ಲಿ ದುಡಿತಕ್ಕಂಥ ಕಾರ್ಮಿಕರಾಗಿರ್ಬೋದು, ದಿನಗೂಲಿ ಕಾರ್ಮಿಕರಾಗಿರ್ಬೋದು, ಯಾರೇ ಆಗಲಿ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಇತರೆ ನೌಕರರಿಗೆ ಶುಭ, ಹೈನುಗಾರಿಕೆಯಲ್ಲಿ ಲಾಭ. ಹಾಲಿನ ಉತ್ಪನ್ನಗಳು ಮಾಡ್ತಕ್ಕಂಥವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಆದಿತ್ಯ ಹೃದಯವನ್ನು ಪಠಿಸಿ. 8 ಅದೃಷ್ಟ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಅದೇ ರೀತಿಯಲ್ಲಿ ಕಪ್ಪು, ಅದೃಷ್ಟದ ಬಣ್ಣ. ಇನ್ನು ಮೀನರಾಶಿಗೆ ಬಂದಾಗ ಮನೆಯಲ್ಲಿ ನೆಮ್ಮದಿ, ಕಾರ್ಯಪ್ರಗತಿ, ಉತ್ತಮವಾದ ದಿನ ಇವತ್ತು. ಕಟ್ಟಡ ಕಾರ್ಮಿಕರಿಗೆ ಲಾಭಕರವಾಗಿರ್ತಕ್ಕಂಥ ದಿನ. ಹುರುಳಿ, ಅವರಿಗೆ ಅಲಸಂದೆ, ತೊಗರಿ ಬೆಳೆದಿರ್ತಕ್ಕಂಥ ರೈತರಿಗೆ ಇವತ್ತು ಮಾರ್ಕೆಟಬಿಲಿಟಿ ಇದೆ. ಬಿಲ್ಡಿಂಗ್ ಮಟೀರಿಯಲ್ಸ್ ಮಾಡ್ತಕ್ಕಂಥ ಶುಭಕರವಾಗಿರ್ತಕ್ಕಂಥ ದಿನ. ನವಗ್ರಹ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದಿಕ್ಕು, ಕೇಸರಿ ಅದೃಷ್ಟ ಗುಣ ಆಗಿರ್ತಕ್ಕಂಥದ್ದು. ಆದರೆ ಇದು ಈ ದಿನದ ದ್ವಾದಶ ರಾಶಿಗಳ ದಿನ ಭವಿಷ್ಯ ಆಗಿರ್ತದೆ. ಆದರೆ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ನೋಡ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ವಿನಂತಿ ಏನಪ್ಪ ಅಂದರೆ, ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಬರ್ತಕ್ಕಂಥ ಯಾವುದೇ ಅನುಮಾನಗಳನ್ನು ಕಾಮೆಂಟ್ ಮುಖಾಂತರ ತಿಳಿದು ತಮ್ಮನ್ನು ಕಳಕಳಿಯಾಗಿ ಮನವಿ ಮಾಡುತ್ತಾ ಇಂದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ಶ್ರೀ ಜೈ ಶ್ರೀರಾಮ್.